ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಇವತ್ತು ಕೂಡ ಸೇಮ್ ಬುಕ್ಕು ಕರುಣಾಳು ಬಾ ಬೆಳಕೆ ಬುಕ್ಕಿಂದ ಇನ್ನೊಂದು ಚಾಪ್ಟರ್ ಓದ್ತಾ ಇದ್ದೀನಿ. ನಾನ್ ಮೊದ್ಲೇ ಹೇಳಿದ್ದೆ ನಿಮ್ಗೆ ಈ ಒಂದ್ ಬುಕ್ಕಲ್ಲಿ 100 ಚಾಪ್ಟರ್ಸ್ ಇದಾವೆ. ಈ 100 ಚಾಪ್ಟರ್ಸ್ ಅಲ್ಲಿ ನಾನು 30 ಚಾಪ್ಟರ್ಸ್‌ನ ಅಂದ್ರೆ 100 ಚಾಪ್ಟರ್ಸು ತುಂಬಾ ಚೆನ್ನಾಗಿದೆ. ನಾವು ಇದನ್ನ ಓದಿ ತಿಳ್ಕೊಳ್ಳೇಬೇಕು. ನಮ್ ಜೀವನಕ್ಕೆ ತುಂಬಾ ಅವಶ್ಯಕತೆ ಇರೋ ಒಳ್ಳೊಳ್ಳೆ ವಿಷಯಗಳು ಈ ಚಾಪ್ಟರ್ಸ್ ಅಲ್ಲಿ ಇದಾವೆ. ಅದೇ ಮತ್ತೇನಪ್ಪಾ ಇದು ಯಾವಾಗ್ಲೂ ಇದೊಂದೇ ಬುಕ್ ಓದ್ತಾರೆ ಅಂತ ನಿಮ್ಗೂ ಅನ್ಸ್ಬೋದು. ಅದಕ್ಕೋಸ್ಕರ ನಾನು 30 ಚಾಪ್ಟರ್ಸ್ ಮಾತ್ರ ಕಂಪ್ಲೀಟ್ ಮಾಡಿ ಅಂದ್ರೆ 100 ಚಾಪ್ಟರ್ ಅಲ್ಲಿ ಒಂದೊಂದ್ ಒಳ್ಳೊಳ್ಳೆ ನಮಗೆ ತುಂಬಾ ಅಗತ್ಯವಿರೋ ನಾವು ತುಂಬಾ ತಿಳ್ಕೊಬೇಕಾಗಿರೋ ವಿಷಯ ಯಾವ್ದಿದೆ ಆ ಚಾಪ್ಟರ್‌ನ ಓದಿ ಸೆಲೆಕ್ಟ್ ಮಾಡ್ಕೊಂಡು ಆ ಚಾಪ್ಟರ್ಸ್ ಮಾತ್ರ ನಿಮಗೆ ಓದ್ತಾ ಇದ್ದೀನಿ. ಈಗ ಆಲ್ರೆಡಿ 22, 23 ಎಪಿಸೋಡ್ ಆಯ್ತು ಅನ್ಕೋತೀನಿ. ಸೊ ಇನ್ನೊಂದು ಇನ್ನೊಂದು 7, 8 ಡೇಸ್ ಈ ಬುಕ್ಕನ್ನ ಓದಿ ಕಂಪ್ಲೀಟ್ ಮಾಡಿ 30 ಡೇಸ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಬುಕ್ ಜೊತೆ ಬರ್ತೀನಿ. ಒಳ್ಳೆ ಇನ್ಸ್ಪೈರಿಂಗ್ ಬುಕ್ ಜೊತೆ ಬರ್ತೀನಿ. ಓಕೆನಾ? ಅದು ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇವತ್ತು ಈ ಬುಕ್ಕಿಂದಾನೆ ಸೇಮ್ ಬುಕ್ಕಿಂದಾನೆ ಕರುಣಾಳು ಬಾ ಬೆಳಕೆ ಬುಕ್ಕಿಂದಾನೆ ಇನ್ನೊಂದು ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ಆನೆಯ ಕಾಲಿನ ಸರಪಳಿ ಅಂತ ಈ ಚಾಪ್ಟರ್ ಹೆಸರು. ನಾನು ಫಸ್ಟ್ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಏನು ಅಂದ್ರೆ ನಾವೆಲ್ಲ ಪೇರೆಂಟ್ಸ್ ಇದೀವಲ್ಲ, ಪೋಷಕರು ಮತ್ತೆ ಮನೇಲಿರೋರು ಅಂದ್ರೆ ದೊಡ್ಡೋರು ಅಂತಿದೀವಲ್ಲ, ನಾವು ಇದನ್ನ ಈ ಚಾಪ್ಟರ್‌ನ ಕೇಳಿಸ್ಕೊಂಡ್ಲೇಬೇಕು, ಓದ್ಲೇಬೇಕು, ಅರ್ಥ ಮಾಡ್ಕೊಂಡ್ಲೇಬೇಕು. ಯಾಕೆ? ನಮ್ಮ ಮಕ್ಳಿಗೋಸ್ಕರ, ನಮ್ಮ ಮಕ್ಳು ಭವಿಷ್ಯಕ್ಕೋಸ್ಕರ ನಾವು ಈ ಪೋಷಕರೇನಿದೀವಿ, ದೊಡ್ಡೋರೇನಿದೀವಿ, ಮನೇಲಿ ಹಿರಿಯರೇನಿದೀವಿ, ನಾವೆಲ್ಲರೂ ನಮ್ಮ ಮಕ್ಳು ಮೊಮ್ಮಕ್ಳು ಭವಿಷ್ಯಕ್ಕೋಸ್ಕರ ಈ ಚಾಪ್ಟರ್‌ನ ನೋಡಿ ಅರ್ಥ ಮಾಡ್ಕೊಂಡ್ಲೇಬೇಕಾಗಿದೆ. ಮತ್ತೆ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಂಡ್ಲೇಬೇಕಾಗಿದೆ. ನನಗೆ ಈ ಚಾಪ್ಟರ್ ತುಂಬಾ ಇಷ್ಟ ಆಗಿದೆ. ಅಂದ್ರೆ ಈ ಚಾಪ್ಟರ್ ಇಲ್ಲಿರೋ ಅದು ವಿಷಯ ಏನಿದೆ ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊತಾ ಇದ್ದೀನಿ. ಅಂದ್ರೆ ನನ್ನ ಮಕ್ಳಿಗೆ ಯಾವ ವಿಷಯ ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ನಾನು ಇವಾಗ ಹೇಳ್ತಾ ಇಲ್ಲ. ನಾನು ಇದನ್ನು ಚಾಪ್ಟರ್ ಓದಕ್ಕಿಂತ ಮೊದ್ಲು ನನ್ನ ಮಗ ಏನಾದ್ರು ಆತರ ಹೇಳ್ದಾಗ ನಾನು ಆತರ ಹೇಳ್ತಿದ್ದೆ. ಆದ್ರೆ ಈ ಚಾಪ್ಟರ್ ಓದಿದ್ಮೇಲೆ ನಾನು ಇವಾಗ ಆ ಮಾತನ್ನ ನನ್ನ ಮಕ್ಳಿಗೂ ಹೇಳ್ತಾ ಇಲ್ಲ. ಸೊ ನೀವು ಅದ್ ಯಾವ ಮಾತು ಅಂತ ನಾವು ನೋಡೋಣ. ಓಕೆನಾ? ಒಂದ್ ಊರಲ್ಲಿ ಒಂದು ತಂದೆ ಮಕ್ಳು ಇರ್ತಾರೆ. ತಂದೆ ಮಕ್ಳು ಇದ್ದಾಗ ಆ ಮಕ್ಳಿಗೆ ತುಂಬಾ ದಿವಸದಿಂದ ಒಂದು ಆಸೆ ಇರುತ್ತೆ. ಸರ್ಕಸ್ ನೋಡ್ಬೇಕು ಅನ್ನೋದೊಂದು ಆಸೆ ಇರುತ್ತೆ. ನಾನು ಸರ್ಕಸ್ ನೋಡಿಲ್ಲ. ನೀವೇನಾದ್ರೂ ಸರ್ಕಸ್ ನೋಡಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ನನಗೂ ಸರ್ಕಸ್ ನೋಡೋ ಅವಕಾಶ ಸಿಕ್ಕಿಲ್ಲ. ಅಂದ್ರೆ ನಾವು ಹಳ್ಳಿಲಿ ಬೆಳೆದಿರೋದ್ರಿಂದ ಈ ರೀತಿ ಸರ್ಕಸ್ ಎಲ್ಲ ನಮ್ಮ ಊರಿಗೆಲ್ಲ ಬಂದಿಲ್ಲ. ಅಂದ್ರೆ ಮೊಬೈಲು ಟಿವಿಲೆಲ್ಲ ಇತ್ತೀಚೆಗೆ ನೋಡಿದೀನಿ. ಆದ್ರೆ ರಿಯಲ್ ಆಗಿ ಸರ್ಕಸ್ ನಾನ್ ನೋಡಿಲ್ಲ. ನೀವ್ ನೋಡಿದೀರಾ? ಕಮೆಂಟ್ ಮಾಡಿ. ಓಕೆನಾ? ಓಕೆ. ಈಗ ತಂದೆ ಮಕ್ಳು ಅದ್ ಹೇಳಿದ್ನಲ್ಲ, ಆ ಮಕ್ಳು ತುಂಬಾ ಆಸೆ ಪಡ್ತಾ ಇರ್ತಾರೆ. ಅಮ್ಮ ಅಪ್ಪ ನಾನು ಸರ್ಕಸ್ ನೋಡ್ಬೇಕು ಅಂತ. ಅದಕ್ಕೆ ಅಪ್ಪ ಹ್ಞೂ ಆಯ್ತು ಅಮ್ಮ, ಈ ನಮ್ಮೂರಿಗೆ ಯಾವಾಗ ಸರ್ಕಸ್ ಬಂದ್ರುನು ನಾನ್ ನಿಮ್ಮನ್ನ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಅವ್ರ ಅಪ್ಪ ಹೇಳ್ತಿರ್ತಾರೆ. ಕೊನೆಗೂ ಒಂದಿನ ಸರ್ಕಸ್ ಅವರು ಅವ್ರ ಊರಿಗೆ ಬರ್ತಾರೆ. ಅವ್ರು ಬಂದಾಗ ಆ ಮಕ್ಳು ಹೇಳ್ತಾರೆ, ಅಪ್ಪ ನಮ್ಮೂರಿಗೆ ಸರ್ಕಸ್ ಬಂದಿದೆ ಹೋಗೋಣ ಅಂತ. ಆಯ್ತು ಮಕ್ಳೇ ಹೋಗೋಣ ಅಂತ ಹೇಳಿ ಅವ್ರ ತಂದೆ ಮಕ್ಳನ್ನ ಸರ್ಕಸ್ಸಿಗೆ ಕರ್ಕೊಂಡ್ ಹೋಗ್ತಾರೆ. ಮಕ್ಳಿಗೆ ಸಂಭ್ರಮವೋ ಸಂಭ್ರಮ. ಅವರು ಕಣ್ಣರಳಿಸಿ ನೋಡ್ತಿದ್ರು. ಅದೆಷ್ಟು ದೊಡ್ಡದಾದ ಡೇರೆ ಅದು. ಬಣ್ಣ ಬಣ್ಣದ ಧ್ವಜಗಳು ಎಲ್ಲೆಡೆ ಹಾರಾಡ್ತಾ ಇದ್ವು. ಡೇರೆಯ ಹೊರಗೆಲ್ಲ ದೊಡ್ಡ ದೊಡ್ಡ ಚಿತ್ರಗಳು. ಒಳಗೆ ಹೋಗಿ ನೋಡಿದರೆ ಅದೊಂದು ಬೇರೆ ಪ್ರಪಂಚವೇ ಆಗಿತ್ತು. ಅಷ್ಟು ಸುಂದರವಾಗಿತ್ತು ಆ ಸರ್ಕಸ್ ಒಳಗಡೆ. ಅಲ್ಲೆಲ್ಲ ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು. ಆಮೇಲೆ ಮಧ್ಯದಲ್ಲಿ ವೃತ್ತಾಕಾರದ ಮೈದಾನ, ಅದ್ರ ಸುತ್ತ ಕೂರಲು ಜನ ಕೂರಲು ವ್ಯವಸ್ಥೆ ಮಾಡಿದ್ರು. ಆಮೇಲೆ ಮುಂದೆ ಒಳ್ಳೊಳ್ಳೆ ವಿಶೇಷವಾದ ಆಸನಗಳು, ಮತ್ತೆ ಹಿಂದೆ ಎಲ್ಲಾ ಗ್ಯಾಲರಿಗಳು ಇದ್ದವು. ಜನರು ಪೂರ್ತಿಯಾಗಿ ತುಂಬಿಕೊಂಡಿತ್ತು. ಆ ಗ್ರೌಂಡ್ ಸುತ್ತ ಏನ್ ಚೇರ್ಸ್ ಹಾಕಿದ್ರು ಅದೆಲ್ಲ ಫುಲ್ ಜನ ತುಂಬ ಹೋಗಿತ್ತು. ಅದೊಂದು ತರಹದ ಕೋಲಾಹಲ ಅಂತ ಹೇಳ್ತಿದ್ದಾರೆ. ಮಕ್ಕಳು ಕಿರಿಸ್ತಾ ಇದ್ರು, ಹಿರಿಯರು ಅವರನ್ನು ನಿಯಂತ್ರಿಸಲು ಇನ್ನೂ ಜೋರಾಗಿ ಕೂಗ್ತಾ ಇದ್ರು. ಹಿಂದೆ ಅಬ್ಬರವಾದ ವಾದ್ಯ ಸಂಗೀತ, ಮ್ಯೂಸಿಕ್ ಬರ್ತಾ ಇತ್ತು ಹಿಂದೆ. ಈ ರೀತಿ ನಡೀತಾ ಇತ್ತು. ಜೋರಾಗಿ ಕಹಳೆಯ ಸದ್ದು ಮೊಳಗಿತು. ಕಾರ್ಯಕ್ರಮವು ಪ್ರಾರಂಭವಾಯಿತು. ಓಕೆ. ಅದು ಏನ್ ಸರ್ಕಸ್ ಅವ್ರು ಇದ್ರಲ್ಲ ಅದನ್ನ ಅವರು ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ರು. ಒಂದಾದ್ರ ಮೇಲೆ ಒಂದಂತೂ ಒಳ್ಳೊಳ್ಳೆ ಅದ್ಭುತ ಪ್ರದರ್ಶನಗಳು ನಡೀತಾ ಇದ್ವು. ಆ ಮಕ್ಳು ಫಸ್ಟ್ ಟೈಮ್ ಬೇರೆ ಸರ್ಕಸ್ ಹೋಗಿದ್ದಾರೆ. ಅವ್ರಿಗೆ ಬೇರೆ ತುಂಬಾ ದಿವಸದಿಂದ ಆಸೆ ಬೇರೆ ಇರುತ್ತೆ ಸರ್ಕಸ್ ನೋಡ್ಬೇಕು ಅನ್ನೋದು. ಅದನ್ನ ನೋಡಿ ಮಕ್ಳಂತೂ ಬಾಯ್ ತೆರ್ಕೊಂಡೇ ನೋಡ್ತಾ ಇದ್ರು. ಸೈಕಲ್ ಹೊಡೆಯೋ ಮಂಗಗಳು, ನೃತ್ಯ ಮಾಡುವ ಆನೆಗಳು, ಒಂದು ಜೋಕಾಲಿಯಿಂದ ಮತ್ತೊಂದು ಜೋಕಾಲಿಗೆ ಹಾರುವ ತರುಣರು, ತೆಳುವಾದ ತಂತಿಯ ಮೇಲೆ ಬಳುಕುವ ದೇಹವನ್ನು ಮತ್ತಷ್ಟು ಬಳುಕಿಸುತ್ತಾ ಹಾಗದ್ಮೇಲೆ ಸೈಕಲ್ ತಗೊಂಡ್ ಹೋಗ್ತಾರಲ್ಲ ಆ ಹುಡುಗಿಯರು. ಇವರ ಕಸರತ್ತುಗಳ ನಡುವೆ ನಮ್ಮ ವಿಚಿತ್ರವಾದ ಆಟ. ನಡೆಗಳಿಂದ ಹೊಟ್ಟೆ ಹುಣ್ಣಾಗುವಷ್ಟು ನಗಿಸುವ ವಿದೂಷಕರು.
ಈ ರೀತಿ ಇರುತ್ತೆ ಸರ್ಕಸ್ ಅಲ್ಲಿ ಏನೇನಿದೆ ಅಂತ ಅಲ್ಲೆಲ್ಲ ಕೊಟ್ಟಿದ್ದಾರೆ. ಮಂಗಗಳು ಸೈಕಲ್ ಹೊಡಿತಾವೆ, ಆನೆಗಳು ಡ್ಯಾನ್ಸ್ ಮಾಡ್ತವೆ, ಮತ್ತೆ ಇದು ಹುಡುಗರು ಒಂದು ಜೋಕಾಲಿಯಿಂದ ಇನ್ನೊಂದು ಜೋಕಾಲಿ ಜಂಪ್ ಮಾಡ್ತಾರೆ. ತೆಳ್ಳಗಿರೋ ಒಳ್ಳೆ ಸ್ಮಾರ್ಟ್ ಆಗಿರೋ ಹುಡುಗಿರು, ಇದು ದೇಹವನ್ನು ಬಳಕಿಸುವ ಹುಡುಗಿಯರು, ಮತ್ತೆ ಹೊಟ್ಟೆ ಹುಣ್ಣಾಗಷ್ಟು ನಗುವಷ್ಟು ವಿದೂಷಕರು. ಈ ರೀತಿ ಸರ್ಕಸ್ ಅಲ್ಲಿ ಆಗ್ತಾ ಇರುತ್ತೆ. ಆಮೇಲೆ ಹಿರಿಯರೆಲ್ಲ ಮಕ್ಕಳಾದ್ರೂ ಮಕ್ಕಳು ತಾವೇ ಕಲಾವಿದರಂತೆ, ಪ್ರಾಣಿಗಳಂತೆ, ವಿದೂಷಕರಂತೆ ಸಂಭ್ರಮಿಸಿ ತುಂಬಾ ಖುಷಿ ಪಡ್ತಾರೆ ಮಕ್ಕಳು. ಆಟನು ಮುಗಿಯುತ್ತೆ. ಆ ಸರ್ಕಸ್ ಆಟದ ಅಲ್ಲಿ ಏನಿರುತ್ತಲ್ಲ ಆ ಪ್ರೋಗ್ರಾಮ್ ಮುಗಿಯುತ್ತೆ. ಮಕ್ಕಳು ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಗೆ ಬರ್ತಾ ಇರ್ತಾರೆ. ಅಂದ್ರೆ ಅವರಿಗೆ ಸರ್ಕಸ್ ತುಂಬಾ ಖುಷಿ ಆಗುತ್ತೆ. ಅಯ್ಯೋ ಸರ್ಕಸ್ ಇಷ್ಟು ಬೇಗ ಮುಗ್ದೋಯ್ತಲ್ಲ, ಇನ್ನೊಂದ್ ಸ್ವಲ್ಪ ಇದ್ರೆ ನೋಡ್ಬೋದಿತ್ತು ಅಂತ ಹೇಳಿ ಅವರು ಬೇಜಾರ್ ಮಾಡ್ಕೊಂಡು ಈ ಬೇಗ ಮುಗೀತು ಅಂತ ಹೇಳಿ ಸಪ್ಪೆ ಮುಖ ಹಾಕೊಂಡು ಆಚೆ ಬರ್ತಾರೆ. ಆಚೆ ಬರುವಾಗ ಅಲ್ಲಿ ಪ್ರಾಣಿಗಳು, ಅಂದ್ರೆ ಅಲ್ಲಿದ್ದ ಪ್ರಾಣಿಗಳ ಬೋನುಗಳನ್ನು ಕಾಣ್ತಾರೆ. ಪ್ರಾಣಿಗಳನ್ನ ಕೂಡಾಕಿರ್ತಾರಲ್ಲ ಆ ಬೋನುಗಳನ್ನ ನೋಡ್ತಾರೆ. ಒಳಗೆ ಹಾರಾಡುತ್ತಿದ್ದ ಪ್ರಾಣಿಗಳು ಇಲ್ಲಿ ಇಕ್ಕಟ್ಟಾದ ಪಂಜರಗಳಲ್ಲಿ ಕುಳಿತಿದ್ದನ್ನು ಕಂಡು ದುಃಖವಾಯಿತು. ಅಂದ್ರೆ ಸಣ್ಣ ಸಣ್ಣ ಪಂಜರದೊಳಗೆ ಪಕ್ಷಿಗಳನ್ನ, ಪ್ರಾಣಿಗಳನ್ನ ಕೂಡ್ ಹಾಕಿರ್ತಾರಲ್ವಾ, ಅದನ್ನ ನೋಡಿ ಆ ಮಕ್ಳಿಗೆ ತುಂಬಾ ಬೇಜಾರಾಗುತ್ತೆ. ಅಯ್ಯೋ ಇಷ್ಟು ಚಿಕ್ಕ ಪಂಜರದಲ್ಲಿ ಕೂಡ್ ಹಾಕಿದಾರಲ್ಲ ಅಂತ ಹೇಳಿ ಅವ್ರಿಗೆ ಬೇಜಾರಾಗುತ್ತೆ, ದುಃಖವಾಗುತ್ತೆ. ಇನ್ ಮುಂದೆ ಹಂಗೆ ಮುಂದೆ ಬರ್ತಾರೆ. ಮುಂದೆ ಬಂದಾಗ ಅಲ್ಲೊಂದು 4-5 ಆನೆಗಳು ಹುಲ್ ತಿನ್ನುತ್ತಾ ನಿಂತಿರ್ತವೆ. ಅಲ್ಲಿ ಅದೆಲ್ಲ ಮುಗಿಯುತ್ತೆ, ಅದನ್ನೆಲ್ಲ ಬೋನೆಲ್ಲ ನೋಡ್ತಾರೆ, ಆಚೆ ಬರ್ತಾರೆ. ಆಚೆ ಬಂದಾಗ ಅಲ್ಲಿ ಒಂದ್ 4-5 ಆನೆಗಳು ಹುಲ್ ತಿಂತಾ ನಿಂತಿರ್ತವೆ. ಒಬ್ಬ ಹುಡುಗ ಗಮನಿಸ್ತಾನೆ ಅದನ್ನ. ಇಬ್ರು ಮಕ್ಳು ಹೋಗಿರ್ತಾರಲ್ವಾ, ಅದ್ರಲ್ಲಿ ಒಬ್ಬ ಹುಡುಗ ಗಮನಿಸ್ತಾನೆ. ಪ್ರತಿಯೊಂದು ಆನೆಯ ಹಿಂದಿನ ಒಂದು ಕಾಲಿಗೆ ಒಂದು ಸರಪಳಿ ಕಟ್ಟಿರ್ತಾರೆ ಅಲ್ವಾ, ನಾವು ನೋಡಿರ್ತೀವಿ. ಎಲ್ಲೇ ಆನೆ ಇದ್ರು ನಾವು ನೋಡಿರ್ತೀವಿ, ಕಾಲಿಗೆ ಅದಕ್ಕೆ ಸರಪಳಿ ಕಟ್ಟೇ ಇರ್ತಾರೆ ಅಲ್ವಾ. ಹಾಗೆ ಅವ್ನು ಅಬ್ಸರ್ವ್ ಮಾಡ್ತಾನೆ ಅದನ್ನ. ಹಿಂದಿನ ಕಾಲಿಗೆ ಕಾಲಿಗೆ ಸರಪಳಿ ಕಟ್ಟಿರ್ತಾರೆ. ಇನ್ನೊಂದು ತುದಿಯನ್ನು ನೆಲಕ್ಕೆ ಬಡಿದ ಗೂಟಕ್ಕೆ ಬಿಗಿದಿರ್ತಾರೆ. ಇನ್ನೊಂದು ಕಾಲನ್ನ ಅಲ್ಲೊಂದು ಗೂಟ ಬಡ್ದು ಅದಕ್ಕೆ ಹಗ್ಗ ತಗೊಂಡ್ ಕಟ್ಟಿರ್ತಾರೆ. ಇನ್ನೊಂದು ಕಾಲನ್ನ ಸರಪಳಿಯಿಂದ ಕಟ್ಟಿರ್ತಾರೆ. ಹುಡುಗ ಆಶ್ಚರ್ಯದಿಂದ ತಂದೆಯನ್ನು ಕೇಳ್ತಾನೆ. ಹುಡುಗ ಇರ್ತಾನಲ್ಲ, ಇಬ್ರು ಮಕ್ಳಲ್ಲಿ ಒಬ್ಬ ಅಬ್ಸರ್ವ್ ಮಾಡಿ ನೋಡ್ತಾನಲ್ವಾ ಆನೆನ, ಅವ್ನ್ ಕೇಳ್ತಾನೆ ಅವ್ರ ಅಪ್ಪನ, ಅಪ್ಪ ಇಷ್ಟು ದೊಡ್ಡ ಆನೆಯನ್ನು ಒಂದು ಸಣ್ಣ ಗೂಟಕ್ಕೆ ಬಿಗಿದಿದ್ದಾರೆ, ಆ ಗೂಟ ಅಷ್ಟು ಗಟ್ಟಿಯಾಗಿದೆಯೇ, ಅಂತಹ ದೊಡ್ಡ ಆನೆ ಇದನ್ನು ಕಿತ್ತಾಕಕ್ ಆಗಲ್ವಾ ಅಂತ ಕೇಳ್ತಾನೆ ಅವನು. ಅವ್ನ್ ನೋಡಿ ಅಬ್ಸರ್ವ್ ಮಾಡ್ತಾನೆ. ಇಷ್ಟೊಂದು ದೊಡ್ಡ ಆನೆ ಇದೆ, ಇಷ್ಟು ದೊಡ್ಡ ಅಂದ್ರೆ ದಷ್ಟಪುಷ್ಟವಾಗಿದೆ, ಇಷ್ಟು ದೊಡ್ಡ ಗಾತ್ರದ ಆನೆ ಇದೆ, ಆದ್ರೆ ಇದೊಂದು ಚಿಕ್ಕ ಗೂಟಕ್ಕೆ ಕಟ್ಟಾಕಿದ್ದಾರೆ ಕಾಲನ್ನ. ಹಂಗಿದ್ರೆ ಅಷ್ಟು ಶಕ್ತಿ ಇಲ್ವಾ ಇದಕ್ಕೆ, ಅದನ್ನ ಆ ಗೂಟ ಕಿತ್ಕೊಂಡು ಹೋಗೋಷ್ಟು ಶಕ್ತಿ ಇಲ್ವಾ ಇದಕ್ಕೆ, ಅದ್ರಕ್ಕಿನ್ನ ಶಕ್ತಿ ಇದೆಯಾ ಆ ಗೂಟ ಅಂತ ಹೇಳಿ ಅವ್ರಪ್ಪನ್ನ ಆ ಮಗ ಕೇಳ್ತಾನೆ. ಆವಾಗ ತಂದೆ ಹೇಳ್ತಾರೆ, ಆ ಸಣ್ಣ ಗೂಟ ಆನೆಯನ್ನು ಹೇಗೆ ತಡೆದೀತು, ಆನೆ ತನ್ನ ಶಕ್ತಿಯಿಂದ ಎಳೆದು ಇಡೀ ಡೇರೆಯನ್ನೇ ಕೆಳಗೆ ಎಳೆದು ಬಿಡಬಹುದು. ಹಾಗಾದರೆ ಅದನ್ನು ಕಿತ್ತಿಕೊಂಡು ಯಾಕೆ ಆನೆ ಹೋಗಿಲ್ಲ ಅಪ್ಪ ಅಂತ ಆ ಹುಡ್ಗ ಕೇಳ್ತಾನೆ. ಆ ಹುಡ್ಗ ಕೇಳ್ತಾನಲ್ವಾ ಅವ್ರಪ್ಪನ, ಈ ಆನೆ ಈ ಗೂಟನ್ ಕಿತ್ಕೊಂಡು ಹೋಗಕ್ ಶಕ್ತಿ ಇಲ್ವಾ ಅಂತ ಕೇಳಿದಾಗ ಅವ್ರಪ್ಪ ಹೇಳ್ತಾರೆ, ಯಾಕ್ ಶಕ್ತಿ ಇಲ್ಲ, ಆ ಆನೆಗಿರೋ ಶಕ್ತಿ ಎಷ್ಟಿದೆ ಗೊತ್ತಾ, ಈ ಇಡೀ ಡೇರೆ ಇದನ್ನ ಸರ್ಕಸ್ನ ಹಾಕಿದಾರಲ್ಲ, ಇದನ್ನಷ್ಟನ್ನು ಒಂದೇ ಸರಿಗೆ ಕಿತ್ತು ಬೀಳ್ಸೋಷ್ಟು ಶಕ್ತಿ ಸಾಮರ್ಥ್ಯ ಅದಕ್ಕಿದೆ ಅಂತ ಹೇಳ್ತಾರೆ. ಆಗ ಮಗ ಹೇಳ್ತಾನೆ, ಮತ್ ಯಾಕೆ ಮತ್ತೆ ಅದು ಕಿತ್ಕೊಂಡು ಹೋಗಿಲ್ಲ ಅಂತ ಹೇಳಿ, ಯಾಕೆ ಸುಮ್ನೆ ಇದೆ ಅಂತ ಮಗ ಕೇಳ್ತಾನೆ. ಆಗ ಅಪ್ಪ ನಕ್ಕು ಹೇಳ್ತಾರೆ, ಮಗು, ಆನೆಗೆ ತನ್ನ ಶಕ್ತಿ ಗೊತ್ತಿಲ್ಲ ಅಷ್ಟೇ. ಅದು ಸಣ್ಣ ಮರಿ ಇದ್ದಾಗ ಹಾಗೆ ಸರಪಳಿ ಕಟ್ಟಿ ಒಂದು ಗೂಟಕ್ಕೆ ಬಿಗಿ ಕಟ್ಟಿರ್ತಾರೆ. ಅದು ಎಳೆದು ಬಿಡಿಸಿಕೊಳ್ಳಲು ಪ್ರಯತ್ನಿಸಿರುತ್ತೆ. ಆಗ ಅದಕ್ಕೆ ಸಾಧ್ಯವಾಗಿರಲ್ಲ. ಕ್ರಮೇಣ ಕಾಲಿಗೆ ಸರಪಳಿ ಕಟ್ಟಿದರೆ ಅದನ್ನು ಬಿಡಿಸಿಕೊಳ್ಳುವುದು ಸಾಧ್ಯವಿಲ್ಲ ಎಂಬುದು ಅದರ ಮನಸ್ಸಿಗೆ ಸ್ಥಿರವಾಯಿತು. ಹೀಗಾಗಿ ಅದರ ಶಕ್ತಿ ವೃದ್ಧಿಯಾದರೂ ಮನಸ್ಸಿನಿಂದ ಸೋತು ಹೋಗಿದೆ. ಎಷ್ಟೊಂದ್ ಚೆನ್ನಾಗಿದೆ ನೋಡಿ. ಆನೆಗಳನ್ನ ಸಣ್ಣ ಮರಿಗಳಿರ್ತಾವಲ್ವಾ, ಆ ಮರಿಗಳಿದ್ದಾಗ್ಲೇ ಅವಕ್ಕೆ ಹಗ್ಗದಿಂದ ಕಟ್ಟಾಕಿರ್ತಾರೆ. ಅದು ಮರಿ ಇರುತ್ತಲ್ವಾ, ತುಂಬಾ ಸರಿ ಆ ಹಗ್ಗನ ಕಿತ್ತಾಕೋಬೇಕು, ಕಾಲನ್ನ ಬಿಡಿಸ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟಿರುತ್ತೆ ಚಿಕ್ಕದಿದ್ದಾಗ. ಆದ್ರೆ ಅದು ಬಂದಿರಲ್ಲ, ಯಾಕಂದ್ರೆ ಚಿಕ್ಕದಿರುತ್ತೆ ಅಲ್ವಾ, ಅಷ್ಟೊಂದು ಶಕ್ತಿ ಇರಲ್ಲ ಅದಕ್ಕೆ, ಚಿಕ್ಕ ಆನೆ ಮರಿಗೆ. ಅವಾಗ ಅದು ಪ್ರಯತ್ನ ಪಟ್ಟಿರುತ್ತೆ, ಅದು ಆಗಿರಲ್ಲ. ಆಮೇಲೆ ಅದು ಅದು ಅದ್ರ ಮನ್ಸಲ್ಲಿ ಕೂತ್ಬಿಡುತ್ತೆ, ಓಹೋ ನಾನು ಎಷ್ಟೇ ಹೇಳಿದ್ರುನು ಇವ್ರು ಕಟ್ಟಿರ್ತಾರಲ್ವಾ, ಇದನ್ನ ನನ್ನಿಂದ ಬಿಡಿಸ್ಕೊಳಕ್ ಸಾಧ್ಯ ಇಲ್ಲ, ಇದನ್ನ ಬಿಡಿಸ್ಕೊಳ್ಳೋಷ್ಟು ಶಕ್ತಿ ಸಾಮರ್ಥ್ಯ ನನ್ನ ಹತ್ರ ಇಲ್ಲ ಅಂತ ಹೇಳಿ ಅದು ಚಿಕ್ಕದಿದ್ದಾಗ್ಲೇ ಅದ್ರ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತ್ಬಿಟ್ಟಿರುತ್ತೆ. ಹಾಗಾಗಿ ಅದರ ಶಕ್ತಿ ವೃದ್ಧಿಯಾದರೂ ಮನಸ್ಸಿನಿಂದ ಸೋತು ಹೋಗಿದೆ ಅಂದ್ರೆ, ಹಾಗಾಗಿ ಚಿಕ್ಕದ್ರಲ್ಲಿ ಅದ್ ಮನಸ್ಸಲ್ಲಿ ಕೂತ್ಬಿಟ್ಟಿತ್ತಲ್ವಾ, ನಾನು ಎಷ್ಟು ಪ್ರಯತ್ನ ಪಟ್ರು ಏನ್ ಪ್ರಯೋಜನ ಇಲ್ಲ, ನಾ ಈ ಗುಟದಿಂದ ತಪ್ಸ್ಕೊಂಡು ಹೋಗಕ್ ಆಗಲ್ಲ, ನಾನ್ ಬಿಡಿಸ್ಕೊಳಕ್ ಆಗಲ್ಲ, ಅಷ್ಟೊಂದ್ ಶಕ್ತಿ ಇಲ್ಲ ನನಗೆ ಅಂತ ಅದ್ ಮನಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಕೂತಿರೋದ್ರಿಂದ ಅದು ದೊಡ್ಡದಾದ್ರೂನು ಅದ್ರ ಶಕ್ತಿ ಅದಕ್ಕೆ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ನನಗೆ ತುಂಬಾ ದೊಡ್ಡವನಾಗಿದ್ದೀನಿ, ನನಗೆ ತುಂಬಾ ಶಕ್ತಿ ಇದೆ ಅನ್ನೋದೇ ಅದಕ್ಕೆ ಗೊತ್ತಿಲ್ಲ. ಯಾಕೆಂದ್ರೆ ಚಿಕ್ಕದಿದ್ದಾಗ್ಲೇ ಅದ್ರ ಮನಸ್ಸಲ್ಲಿ ನಾನು ಅದನ್ನ ಬಿಡಿಸ್ಕೊಂಡು ಹೋಗಕ್ಕಾಗಲ್ಲ, ನನಗೆ ಅಷ್ಟು ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ಅದ್ರ ಮನಸ್ಸಲ್ಲಿ ಕೂತಿರೋದ್ರಿಂದ ದೊಡ್ಡದಾದ್ರೂನು ಅದು ತಪ್ಸ್ಕೊಳಕ್ಕೆ ನಾನು ಹಿಂಗೆ ಎಳ್ಕೋಬಹುದು, ಇದು ನಾನು ಈಗ ಇದನ್ನ ಅದು ಕಟ್ಟಿರ್ತಾರಲ್ವಾ ಗೂಟ, ಅದರಿಂದ ನಾನು ಬಿಡಿಸ್ಕೋಬಹುದು, ಅಷ್ಟು ಶಕ್ತಿ ಇದೆ ಅನ್ನೋದು ಅದಕ್ಕೆ ಅರಿವೇ ಇರಲ್ಲ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಕೂತಿರುತ್ತಲ್ಲ ಹಾಗಾಗಿ.
ಅದಕ್ಕೆ ಇವ್ರು ಖರಜಗಿ ಸರ್ ಹೇಳ್ತಾ ಇದ್ದಾರೆ ಲಾಸ್ಟ್ ಅಲ್ಲಿ ನಾವ್ ಈ ಕಥೆಯಿಂದ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಇವಾಗ ನೋಡ್ಕೋಬೇಕು. ತುಂಬಾ ಇಂಪಾರ್ಟೆಂಟ್. ನಾವೆಲ್ಲರೂ ದಯವಿಟ್ಟು ನನ್ ಹಂಬಲ್ ರಿಕ್ವೆಸ್ಟ್ ಇದನ್ನ ದಯವಿಟ್ಟು ಕೇಳಿಸ್ಕೊಂಡು ಇದನ್ನ ಅಳವಡಿಸ್ಕೊಳ್ಳಿ. ಈ ತಪ್ಪನ್ನ ನಾವ್ ಯಾವತ್ತೂ ಮಾಡೋದ್ ಬೇಡ. ಓಕೆನಾ? ಇದೇನು ಅಂತ ನೋಡೋಣ. ಗುರುರಾಜ್ ಕರಜಗಿ ಸರ್ ಹೇಳ್ತಾ ಇದ್ದಾರೆ, ನಮ್ಮಲ್ಲಿಯೂ ಮಕ್ಕಳಿಗೆ ಬಾಲ್ಯದಿಂದಲೇ ನಿನ್ನ ಕೈಯಿಂದ ಮಾಡೋದಾಗಲ್ಲ, ನೀನು ಅಶಕ್ತ, ನಿನಗೆ ಆ ಶಕ್ತಿ ಇಲ್ಲ ಎಂದು ಮಾನಸಿಕವಾಗಿ ಸರಪಳಿಯನ್ನು ಅವರ ಕಾಲುಗಳಿಗೆ ಬಿಗಿಯುತ್ತಾ ಬಂದರೆ ಮುಂದೆ ಅವರು ದೊಡ್ಡವರಾದಾಗಲೂ ಶಕ್ತಿಶಾಲಿಗಳಾದರೂ ಅವರ ಕಾಲಿನ ಮಾನಸಿಕ ಸರಪಳಿ ಅವರನ್ನು ಮುಂದೆ ಹೋಗಲು ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ನಿಜ ಅಲ್ವಾ? ನಾವು ಮಕ್ಳು ಚಿಕ್ಕವರಿದ್ದಾಗ ಈಗ ಹಿಂಗೆ ರೋಡಲ್ಲಿ ಹೋಗ್ತಾ ಇರ್ತೀವಿ. ನಮ್ ಜೊತೆ ಮಕ್ಳು ಬಂದಿರ್ತಾರೆ. ಅಮ್ಮ ಈ ಮನೆ ಎಷ್ಟು ದೊಡ್ಡದಾಗಿದೆ ಅಲ್ವಾ, ನಾನ್ ದೊಡ್ಡವನಾದ್ಮೇಲೆ ಇದ್ರಕ್ಕಿಂತ ದೊಡ್ಡದು ಕಟ್ಟಿಸ್ತೀನಮ್ಮ, ನಾನ್ ಇದ್ರಕ್ಕಿಂತ ದೊಡ್ಡ ಬೈಕ್ ತಗೋತೀನಮ್ಮ, ನಾನ್ ಇದ್ರಕ್ಕಿಂತ ದೊಡ್ಡ ಕಾರ್ ತಗೋತೀನಮ್ಮ, ನಾನ್ ಇದ್ರಕ್ಕಿಂತ ಚೆನ್ನಾಗ್ ಹೋಗ್ತೀನಮ್ಮ ಅಂತ ಹೇಳ್ತಿರ್ತಾರೆ. ಪ್ರತಿಯೊಬ್ರು ನಮ್ ಮಕ್ಳು ಹೇಳ್ತಾರೆ, ನಿಮ್ ಮಕ್ಳು ಹೇಳ್ತಾರೆ, ಎಲ್ಲಾ ಮಕ್ಳು ಹೇಳೇ ಹೇಳ್ತಾರಲ್ವಾ? ಈಗ ರೋಡಲ್ಲಿ ಹೋಗುವಾಗ ಒಂದ್ ಬೈಕ್ ಕಾಣಿಸ್ತು ಅಂದ್ರೆ, ಅಮ್ಮ ನಾನ್ ಇದ್ರಕ್ಕಿಂತ ಚೆನ್ನಾಗಿರೋ ಬೈಕ್ ತಗೋತೀನಮ್ಮ. ಅಲ್ಲೊಂದ್ ಮನೆ ಕಾಣಿಸ್ತಾ, ಅಮ್ಮ ನಾನ್ ಇದ್ರಕ್ಕಿಂತ ದೊಡ್ಡ ಮನೆ ಕಟ್ಟಿಸ್ತೀನಿ, ನಿಮ್ಮನ್ನೆಲ್ಲ ತುಂಬಾ ಚೆನ್ನಾಗ್ ನೋಡ್ಕೊತೀನಿ ಅಂತ ಹೇಳೇ ಹೇಳ್ತಾರೆ. ಆಗ ನಾವು ಖಂಡಿತ ಮಗನೇ ನಿನ್ನಿಂದ ಹಾಗೆ ಆಗುತ್ತೆ, ನೀನ್ ಇದ್ರಕ್ಕಿಂತ ಚೆನ್ನಾಗು ಒಳ್ಳೆ ವೆಹಿಕಲ್ ತಗೋತೀಯ, ಒಳ್ಳೆ ಕಾರ್ ತಗೋತೀಯ, ಇದ್ರಕ್ಕಿಂತ ದೊಡ್ಡ ವ್ಯಕ್ತಿ ಆಗ್ತೀಯ, ನೀನ್ ಇದ್ರಕ್ಕಿಂತ ದೊಡ್ಡ ಮನೆ ಕಟ್ಟಿಸ್ತೀಯ, ನಮ್ಮನ್ನೆಲ್ಲ ತುಂಬಾ ಚೆನ್ನಾಗ್ ನೋಡ್ಕೊತೀಯ, ನನಗೆ ನಂಬಿಕೆ ಇದೆ ಮಗನೇ ಅಂತ ಹೇಳಿ ನಾವು ಅವ್ರಿಗೆ ಆ ಮಾತು ಹೇಳೋದ್ ಬಿಟ್ಟು, ಹೌದೌದು ಬಾ ಬಾ ನೀನ್ ಬಾ ಫಸ್ಟ್ ಓದೋದ್ ಕಲಿ, ನೀನ್ ಓದಕ್ಕೆ ನಿನಗ್ ಬರಲ್ಲ, ಭಾರಿ ಓದ್ತಾನಂತೆ, ಭಾರಿ ಇವ್ನ್ ಬೈಕ್ ತಗೋತಾನಂತೆ, ಇದ್ರಕ್ಕಿಂತ ದೊಡ್ಡ ಮನೆ ಕಟ್ತಾನಂತೆ, ದೊಡ್ಡ ಕಾರ್ ತಗೋತಾನಂತೆ ಅಂತ ಹೇಳಿ ನಾವ್ ಯಾವತ್ತೂ ಅವರಿಗೆ ಅವ್ರ ಆತರ ಖುಷಿಯಿಂದ ಹೇಳ್ದಾಗ ಅದು ಅವ್ರನ್ನ ಡಿಸಪಾಯಿಂಟ್ ಮಾಡ್ಬಾರ್ದು ಅಂತ ಹೇಳಿ ಈ ಕಥೆಯ ಒಂದು ಸಾರಾಂಶನೇ ನಾವ್ ಮಕ್ಳಿಗೆ ಹೇಳ್ದೆ ಇರೋ ಮಾತುಗಳು ಯಾವ್ಯಾವು ಅಂತ ಹೇಳಿದ್ದಾರೆ ಕರಜಗಿ ಸರ್ ಲಾಸ್ಟಿಗೆ. ಅದಕ್ಕೆ ಎರಡೇ ಉಪಾಯ. ಹಿರಿಯರು ಮಕ್ಕಳಿಗೆ ಬಾಲ್ಯದಲ್ಲಿ ಈ ಸರಪಳಿಯನ್ನು ಹಾಕದಿರುವುದು ಮತ್ತು ಈಗಾಗಲೇ ಹಾಕಿದ್ದಾಗಿದ್ದರೆ ಆ ಆ ಸರಪಳಿ ಕೇವಲ ಮಾನಸಿಕ, ಅದನ್ನು ಕಿತ್ತೆಸೆದು ಮುನ್ನುಗ್ಗುವ ಶಕ್ತಿ ನಿನಗಿದೆ ಎಂದು ಹೇಳಿ ಉತ್ತೇಜನವಿತ್ತು ಪ್ರೋತ್ಸಾಹಿಸಬೇಕು. ನಾವ್ ಈ ಮಾತುಗಳನ್ನ ಯಾವತ್ತೂ ಮಕ್ಳಿಗೆ ಆಡ್ಬಾರ್ದು. ಅಕಸ್ಮಾತ್ ಇಷ್ಟೊಳಗೆ ನಾವ್ ಆ ಮಕ್ಳಿಗೆ ಆಡಿದ್ರೆ ಇನ್ಮೇಲೆ ಅವ್ರು ಹೇಳೋ ಟೈಮಲ್ಲಿ ಹೌದು ಮಗನೇ ನಿಂಗೆ ಆ ಸಾಮರ್ಥ್ಯ ಇದೆ, ನೀನ್ ಮಾಡೇ ಮಾಡ್ತೀಯ ಅಂತ ಹೇಳಿ ನಾವು ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕು, ಬೆನ್ ತಟ್ಬೇಕು, ಅವ್ರಿಗೆ ಇನ್ನೂ ಅವ್ರ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಬರೋ ತರ ನಾವು ಅವರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದಾಗ ಮಾತ್ರ ನಮ್ಮ ತರುಣರು ಬಲಿತ ಸರ್ಕಸ್ ಆನೆಗಳಂತೆ ತಮ್ಮ ಶಕ್ತಿಯನ್ನು ಮರೆತು ದಾಸಕ್ಕೆ ಈಡಾಗುವುದಿಲ್ಲ ಅಂತ ಹೇಳಿ ಲಾಸ್ಟ್ಗೆ ಕರಜಗಿ ಸರ್ ಹೇಳ್ತಾ ಇದ್ದಾರೆ. ಈ ಚಾಪ್ಟರ್ ಅಂತೂ ನನಗೆ ತುಂಬಾ ಇಷ್ಟ ಆಗಿದೆ. ಅಂದ್ರೆ ನೀವ್ ಈ ರೀತಿ ಹೇಳ್ತಾ ಇದ್ರ, ನಾನಂತೂ ಹೇಳ್ತಾ ಇದ್ದೆ ಮೊದ್ಲು, ಈ ಚಾಪ್ಟರ್ ಓದಕ್ಕಿಂತ ಮೊದ್ಲು ಹೇಳ್ತಾನೆ ಇದ್ದೆ. ನನ್ ಮಗ ಏನಾದ್ರು ಹೇಳ್ದಾಗ, ಅಷ್ಟೆಲ್ಲ ನಮ್ಮಿಂದ ಎಲ್ಲಾಗುತ್ತೆ ಮಗನೇ, ಅಷ್ಟ್ ದೊಡ್ಡ ಮನೆಗೆ ಕಟ್ಟಕ್ ಎಷ್ಟು ದುಡ್ಡು ಬೇಕು ಗೊತ್ತಾ, ಆ ಕಾರ್ ತಗೊಳಕ್ ಎಷ್ಟೊಂದು ದುಡ್ಡು ಬೇಕು ಗೊತ್ತಾ, ನೀನ್ ಈ ಬೈಕ್ ತಗೋಬೇಕು ಅಂದ್ರೆ ಎಂತ ಕೆಲ್ಸ ಮಾಡ್ಬೇಕು ಗೊತ್ತಾ ಅಂತ ಈ ರೀತಿ ಹೇಳ್ತಿದ್ದೆ. ಆದ್ರೆ ನಾನು ಈ ಚಾಪ್ಟರ್ ಓದಿದ್ಮೇಲೆ ಖಂಡಿತ ಆ ಮಾತು ನನ್ ಮಗನಿಗೆ ಹೇಳ್ತಾ ಇಲ್ಲ. ಆ ರೀತಿ ಅವ್ನು ಹೇಳ್ದಾಗ ಅಂದ್ರೆ ಖಂಡಿತ ಆಗುತ್ತೆ ಮಗನೇ, ನೀನ್ ಇದ್ರಕ್ಕಿಂತ ಚೆನ್ನಾಗಿರೋ ಮನೆ ಕಟ್ತೀಯ, ಇದ್ರಕ್ಕಿಂತ ಚೆನ್ನಾಗಿರೋ ಕಾರ್ ತಗೋತೀಯ ಅಂತ, ಅವ್ರಕಿನ್ನ ಚೆನ್ನಾಗ್ ಓದ್ತೀಯ, ಇವ್ರಕಿನ್ನ ಚೆನ್ನಾಗ್ ಮಾಡ್ತೀಯ ಅಂತ ಹೇಳಿ ಪ್ರತಿಯೊಂದಕ್ಕೂ ನಾನು ಅವನಿಗೆ ಅಪ್ರಿಶಿಯೇಟ್ ಮಾಡ್ತೀನಿ. ಯಾವತ್ತೂ ಅವನಿಗೆ ಬೇಜಾರಾಗೋ ತರ, ನೋವಾಗೋ ತರ, ಡಿಸಪಾಯಿಂಟ್ ಆಗೋ ತರ ಹೇಳೋದೇ ಇಲ್ಲ. ಸೊ ಇದನ್ನ ನೋಡ್ಕೋಬೇಕಾಗಿದೆ ನಾವೆಲ್ಲರೂ. ನೀವುನು ಕೂಡ ನಿಮ್ ಮಕ್ಳಿಗೆ ಈ ರೀತಿ ಮಾತು ಹೇಳ್ತಾ ಇದ್ರಾ? ದಯವಿಟ್ಟು ಹೇಳ್ತಾ ಇದ್ರೆ ಇನ್ಮೇಲೆ ಎಚ್ಚೆತ್ಕೊಳ್ಳೋಣ. ದಯವಿಟ್ಟು ಮಕ್ಳಿಗೆ ಈ ಮಾತನ್ನ ನಾವ್ಯಾರು ಆಡೋದ್ ಬೇಡ. ಮಕ್ಳಿಗೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡೋಣ, ಅವ್ರಿಗೆ ಇನ್ನೂ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಹೆಚ್ಚಾಗೋ ತರ ಅವ್ರಿಗೆ ಬೆನ್ ತಟ್ಟೋಣ ಅಂತ ಹೇಳ್ತೀನಿ. ಈ ಚಾಪ್ಟರ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಅಂದ್ರೆ ಈ ಚಾಪ್ಟರ್ ನಾನು ಫಸ್ಟಿಗೆ ಒಂದ್ಸರಿ ಓದಿದ್ದೆ, ಆದ್ರೆ ಅದು ಓದುವಾಗ ಚಾರ್ಜ್ ಖಾಲಿಯಾಗಿ ಮೈಕ್ ಅರ್ಧಕ್ಕೆ ಆಫ್ ಆಗಿತ್ತು. ಸೊ ಹಾಗಾಗಿ ಲಾಸ್ಟಿಗೆ ನಾನ್ ಏನ್ ಹೇಳ್ಬೇಕು ಅಂತ ಇಂಪಾರ್ಟೆಂಟ್ ಏನಿತ್ತು, ಆ ಸಾರಾಂಶ ಮಕ್ಳಿಗೆ ಹೇಳ್ಬಾರ್ದಿರೋ ಮಾತುಗಳು, ಅದನ್ನೇ ಕೇಳಿಸ್ಕೊಳಕ್ ಆಗ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಅರ್ಧ ನೋಡಿದೀರಾ, ಆಮೇಲೆ ಅರ್ಧ ನೋಡಕ್ಕೆ ಅದ್ ಖಂಡಿತ ಆಗಿಲ್ಲ. ಯಾಕೆಂದ್ರೆ ಮೈಕ್ ಆಫ್ ಆಗಿರೋದ್ರಿಂದ. ನಾನು ಆಮೇಲೆ ಅಬ್ಸರ್ವ್ ಮಾಡಿ ನೋಡ್ದೆ, ಹಿಂಗೆ ನೋಡ್ತಾ ಇದ್ದೆ, ಅಯ್ಯೋ ಇದು ಬಂದೇ ಇಲ್ವಲ್ಲ ಅಂತ ಅನ್ಕೊಂಡು ಮತ್ತೆ ಅದೇ ಚಾಪ್ಟರ್ ನ ಓದ್ತಾ ಇದ್ದೀನಿ. ಸೊ ಈ ಚಾಪ್ಟರ್ ನಿಮಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಉಪಯೋಗನೂ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಇನ್ನೊಂದ್ ಚಾಪ್ಟರ್ ಜೊತೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.